ಅನುಷ್ಠಾನ ಮಾಡ್ತಿರುವಂತಹ ಜಾಗ ಇದು. ತೋರಿಸ್ತೀನಿ ಬನ್ನಿ ಒಳಗಡೆ. ನೀವೆಲ್ಲ ಮೆಟ್ಲುಗಳು ಇಳಿದುಬಿಟ್ಟು ಒಳಗಡೆ ಹೋಗಬೇಕು. ಗಾಳಿ ಬರಲಿ ಅಂತ ಇದು ಮಾಡಿದ್ದಾರೆ. ಇಲ್ಲೊಂದು ಒಳಗಡೆ ಪುಣ್ಯಭೂಮಿಯಾದ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಗಂಡು ಮೆಟ್ಟಿದ ನಾಡು ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ಗದಗ ಜಿಲ್ಲೆಯ ನರಗುಂದದಲ್ಲಿ ಧಾರ್ಮಿಕ ಪರಂಪರೆಯನ್ನ ಶ್ರೀಮಂತಗೊಳಿಸಿದಂತಹ ನಾಡಿನ ಅನೇಕ ಮಠಗಳಲ್ಲಿ ಒಂದಾಗಿರುವಂತ ನರಗುಂದದ ಪುಣ್ಯಾರಣ್ಯ ಪತ್ರಿವನ ಮಠ ಬಹಳ ವಿಶೇಷವಾಗಿರ್ತಕ್ಕಂಥ ಮಠ. ಇದು ಸಮಾಜದಲ್ಲಿರ್ತಕ್ಕಂಥ ಜಾತಿ ತಾರತಮ್ಯವನ್ನ, ಧರ್ಮ ತಾರತಮ್ಯವನ್ನ ಹೋಗಲಾಡಿಸುವುದರೊಳಗೆ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸಿದ್ದಲ್ಲದೆ ಇಂದಿಗೂ ಕೂಡ ಅದನ್ನ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇಂತಹ ಸ್ಥಳದಲ್ಲಿ ಈ ಸ್ಥಳದ ಮತ್ತು ವಿಶೇಷತೆ ಅಂತಂದ್ರೆ, ಈ ಮಠದ ಮೂಲ ಸ್ಥಾಪನೆಯೇ ಒಂದು ವಿಶೇಷವಾಗಿರುವಂತ ಸಂಗತಿಯಾಗಿರುವಂಥದ್ದು. ಈ ಮಠದಲ್ಲಿ ಮೂಲ ಕರ್ತೃಶಕ್ತಿತ್ವ ಅಂದ್ರೆ ಅದು ಶಂಭುಲಿಂಗೇಶ್ವರನ ಅಧಿಷ್ಠಾನ. ಆ ಶಂಭುಲಿಂಗೇಶ್ವರ ಅಲ್ಲಿ ಸ್ಥಾಪನೆಗೊಳ್ಳಬೇಕಾದ್ರೆ ಆ ಮಠದ ಮೂಲ ಕರ್ತೃಗಳು ಹೀಗೆ ನಾಡಿನ ಉದ್ದಕ್ಕೂ ಕೂಡ ಸಂಚಾರ ಮಾಡ್ತಾ ಅನುಷ್ಠಾನಗಳನ್ನ ಕೈಗೊಳ್ತಾ ಬರ್ಬೇಕಾದ್ರೆ ನರಗುಂದಕ್ಕೆ ಬಂದಾಗ ನರಗುಂದದ ಗುಡ್ಡದಲ್ಲಿ ಒಂದು ಕಡೆ ಅನುಷ್ಠಾನಕ್ಕೆ ಕುಳಿತುಕೊಂಡಿರ್ತಕ್ಕಂತಹ ಸಮಯದಲ್ಲಿ ಅವರಿಗೆ ಅಲ್ಲಿ ಅನೇಕ ಬೇರೆ ಬೇರೆ ಕಾಡು ಪ್ರಾಣಿಗಳ, ಸರ್ಪಗಳ ಮತ್ತೆ ಇತರೆ ಜೀವ ಜಂತುಗಳ ಕಾಟದಿಂದಾಗಿ ಅವರು ಅಲ್ಲಿ ಅನುಷ್ಠಾನವನ್ನ ಗೈಲಿಕ್ಕೆ ಬಹಳಷ್ಟು ತೊಂದರೆಗಳಾಗುತ್ತೆ. ಆ ಸಮಯದಲ್ಲಿ ಆ ಯೋಗಿಗಳಿಗೆ ಒಂದು ಸರ್ಪ ದರ್ಶನ ಕೊಟ್ಟು ಆ ಸರ್ಪ ಅವರನ್ನು ಅದೇ ಗುಡ್ಡದ ಇನ್ನೊಂದು ಜಾಗಕ್ಕೆ ಕರೆದುಕೊಂಡು ಬಂದು ಆ ಜಾಗದಲ್ಲಿ ನೀವು ಅನುಷ್ಠಾನ ಮಾಡ್ರಿ ಅಂತಕ್ಕಂಥ ಸೂಚನೆಯನ್ನ ಕೊಟ್ಟು ಆ ಸರ್ಪ ಅಲ್ಲಿಂದ ಹೊರಟು ಹೋಗುತ್ತೆ. ಅಲ್ಲಿ ನೋಡಿದಾಗ ಅಲ್ಲಿ ಒಬ್ಬ ದಲಿತ ವರ್ಗದ ಒಬ್ಬ ವ್ಯಕ್ತಿಯ ಒಂದು ಸಣ್ಣ ಗುಡಿಸಲು ಅಲ್ಲಿ ಇರ್ತದೆ. ಆ ಒಂದು ಗುಡಿಸಲನ್ನ ನೋಡಿರ್ತಕ್ಕಂಥ ಯೋಗಿಗಳು ಅವನನ್ನ ಕೇಳ್ತಾರ, ನಾನು ಹೀಗೆ ಅನುಷ್ಠಾನವನ್ನ ಮಾಡ್ಬೇಕಾಗಿದೆ ಅಂತ ಹೇಳಿದಾಗ ಆ ಮನುಷ್ಯ ಬಹಳಷ್ಟು ಸಂತೋಷದಿಂದ ತನ್ನ ಗುಡಿಸಲನ್ನ ಅವರಿಗೆ ಬಿಟ್ಟು ಕೊಡ್ತಾನೆ. ಯಾವ ರೀತಿಯಾಗಿ ಬಿಟ್ಟು ಕೊಡ್ತಾನಪ್ಪ ಅಂದ್ರೆ, ಒಳಗೆ ಗುರುಗಳನ್ನ ಕೂರಿಸಿ, ತನ್ನ ಗುಡಿಸಲಲ್ಲಿ ಒಳಗೆ ಗುರುಗಳನ್ನ ಕೂರಿಸಿ ಅವರಿಗೆ ಪೂಜೆ ಪುನಸ್ಕಾರ ಅನುಷ್ಠಾನಗಳಿಗೆ ಅನುವು ಮಾಡಿಕೊಟ್ಟು ತಾನು ಗುಡಿಸಲಿನ ಬಾಗಿಲಲ್ಲಿ ಕುಳಿತುಕೊಂಡು ಕಾವಲನ್ನ ಕಾಯುವ ಮೂಲಕವಾಗಿ ಅವರ ಅನುಷ್ಠಾನಕ್ಕೆ ತಾನು ಸಹಾಯಕನಾಗಿ ನಿಂತ್ಕೋತಾನೆ. ಅಲ್ಲಿ ಬಂದಿರತಕ್ಕಂಥ ಅನೇಕ ಬೇರೆ ಬೇರೆಯ ಪ್ರಾಣಿಗಳನ್ನ, ಜೀವ ಜಂತುಗಳನ್ನ ಓಡಿಸುವುದ್ರ ಮೂಲಕ, ಅವುಗಳಿಂದ ರಕ್ಷಣೆಯನ್ನ ಮಾಡೋದ್ರ ಮೂಲಕ ಅವರ ಅನುಷ್ಠಾನವು ಸಂಪೂರ್ಣವಾಗ್ಲಿಕ್ಕೆ ಕಾರಣೀಕರ್ತನಾಗ್ತಾನ. ಕೊನೆಗೆ ಆ ಅನುಷ್ಠಾನದ ಫಲವಾಗಿ ಆ ಮನುಷ್ಯ ಸಂಪೂರ್ಣವಾಗಿ ಆ ಗುರುಗಳ ಭಕ್ತನಾಗಿ ಅವರ ಸೇವಾ ಕೈಕರ್ಯದಲ್ಲಿ ಅವನು ತೊಡಗಿಕೊಳ್ತಾನೆ. ಕೊನೆಗೆ ಏನಾಗುತ್ತಪ್ಪ ಅಂದ್ರೆ, ಅವನ ಭಕ್ತಿ ಪಾರಮ್ಯ ಎಷ್ಟು ಎತ್ತರ ಸ್ಥಿತಿಗೆ ಹೋಗುತ್ತೆ ಅಂದ್ರೆ, ಗುರುಗಳು ತಮ್ಮೆಲ್ಲ ಜೀವಿತಾವಧಿಯು ಕೂಡ ಅವನ ಜೊತೆಯಲ್ಲೇ ಇಟ್ಟುಕೊಂಡು ಅವನ ಪೊರೆಯುವಂತ ಒಬ್ಬ ಭಕ್ತನಾಗಿ ಗುರುಗಳ ಜೊತೆಯಲ್ಲಿ ಆ ಮನುಷ್ಯ ಉಳಿತಾನೆ. ಕೊನೆಗೆ ಒಂದು ದಿವಸ ಗುರುಗಳು ಆ ಮನುಷ್ಯನಿಗೆ ಹೇಳ್ತಾರೆ, ನೋಡಪ್ಪ, ಇಷ್ಟು ದಿವಸಗಳ ಕಾಲ ನೀನು ನನ್ನ ಸೇವೆಯನ್ನ ಮಾಡಿದ್ಯಾ, ನನಗೆ ಏನೆಲ್ಲ ಉಪಚಾರಗಳನ್ನ ಮಾಡಿದ್ಯಾ, ನಿನ್ನ ಭಕ್ತಿಗೆ ನಾನು ಮೆಚ್ಚಿಕೊಂಡಿದ್ದೀನಪ್ಪ. ನಿನಗೆ ಏನಾದ್ರೂ ವರ ಬೇಕಾದ್ರೆ ಕೇಳು, ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಹೇಳಿದಾಗ ಮನುಷ್ಯ, ಬೇಡ ಗುರುಗಳೇ, ನನಗೇನೂ ಬೇಡ, ನಿಮ್ಮ ಸೇವಾ ಭಾಗ್ಯವನ್ನ ಕೊಟ್ಟಿದ್ದೀರಿ, ಅದೊಂದೇ ನನಗೆ ಸಾಕು ಅಂತ ಹೇಳ್ತಾನೆ. ಆದ್ರೂ ಕೂಡ ಗುರುಗಳು ಮತ್ತೊಂದು ಸಾರಿ ಅವನಿಗಿಲ್ಲ, ಏನಾದ್ರೂ ಕೇಳ್ಕೊ,
ಇದೊಂದು ನಿನಗೆ ಸುಯೋಗ ಬಂದಿದೆ, ನೀನು ಏನು ಕೇಳಿದ್ರು ನಾನು ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೀನಿ, ಕೇಳಪ್ಪ ಅಂತ ಹೇಳಿ ಆ ಶಿಷ್ಯನಿಗೆ ಹೇಳಿದಾಗ ಆ ಶಿಷ್ಯ ಗುರುಗಳಲ್ಲಿ ಒಂದಿಷ್ಟು ವರಗಳನ್ನ ಕೇಳ್ತಾನ. ಏನ್ ಕೇಳ್ತಾನಪ್ಪ ಅಂದ್ರೆ, ಅವನ್ ನೋಡಿ ಅವನ ಆಧ್ಯಾತ್ಮ ಸಾಧನೆ ಅವನು ಎಷ್ಟು ಉತ್ತುಂಗಕ್ಕೆ ಏರಿತ್ತು ಅಂದ್ರೆ, ಆ ಮನುಷ್ಯ ಗುರುಗಳಲ್ಲಿ ವರಗಳನ್ನ ಕೇಳ್ತಾನ. ಮೊದಲನೇ ವರ ಏನ್ ಕೇಳ್ತಾನೆ ಅಂದ್ರೆ, ನನ್ನ ವಂಶ ನಿರ್ವಂಶವಾಗಬೇಕು ಅಂತ ಹೇಳಿ ವರವನ್ನ ಕೇಳ್ತಾನೆ. ಎರಡನೆಯ ವರ ಏನ್ ಕೇಳ್ತಾನಪ್ಪ ಅಂದ್ರೆ, ಏನು ನನ್ನ ಗುಡಿಸಲಲ್ಲಿ ಕುಳಿತುಕೊಂಡು ಪೂಜೆ ಪುನಸ್ಕಾರ ಅನುಷ್ಠಾನವನ್ನ ಮಾಡಿದಿರಿ, ಈ ನನ್ನ ಗುಡಿಸಲು ಮುಂದೆ ನಿಮ್ಮ ಮಠವಾಗಬೇಕು ಅಂತ ಹೇಳಿ ವರನ ಕೇಳ್ತಾನ. ಮೂರನೆಯದು, ಆ ಗುರುಗಳಿಗೆ ರಾಜಮನ್ನದಿಂದ ಬಳುವಳಿಯಾಗಿ ಬಂದಿರತಕ್ಕಂತ ಭೂ ಪ್ರದೇಶವನ್ನ ನನ್ನ ಕುಲ ಬಾಂಧವರು ಇರ್ಲಿಕ್ಕೆ ಕೊಡಬೇಕು ಅಂತ ಕೇಳ್ಕೊತಾನ. ಈ ಮೂರು ವರಗಳನ್ನ ಕೇಳಿದಾಗ ಗುರುಗಳು ಬಹಳ ಸಂತೋಷದಿಂದ ಒಪ್ಕೊಳ್ತಾರ. ನೀನು ಈ ಭವವನ್ನ ಗೆದ್ದಿರ್ತಕ್ಕಂಥ ಮನುಷ್ಯನಾಗಿದೆಯಪ್ಪ ಅಂತ ತಿಳ್ಕೊಂಡು ಅವನು ಕೇಳಿರ್ತಕ್ಕಂಥ ಮೂರು ವರಗಳನ್ನ ಕೊಟ್ಟು ಅವನ ಆಶೀರ್ವಾದ ಮಾಡ್ತಾರೆ. ಇವತ್ತಿಗೂ ಕೂಡ ಪುಣ್ಯಾರಣ್ಯ ಪತ್ರಿಯವ್ರ ಮಠ ಅವತ್ತು ಆ ಮನುಷ್ಯನಿರ್ತಕ್ಕಂಥ ಗುಡಿಸಲಿರ್ತಕ್ಕಂಥ ಜಾಗದಲ್ಲೇ ಇವತ್ತು ಅನೇಕ ಒಂದು ಬಿಲ್ಲೋ ಪತ್ರೆಗಳ ಒಂದು ವನವಾಗಿ ಅದು ಹಚ್ಚ ಹಸಿರಿಂದ ಕಂಗೊಳಿಸ್ತಾ ಅನೇಕ ಧಾರ್ಮಿಕ ಕೆಲಸಗಳನ್ನ ಮಾಡ್ತಾ ನಾಡಿನೊಳಗಡೆ ಯಾವ ಜಾತಿ ತಾರತಮ್ಯವನ್ನ ಧರ್ಮ ತಾರತಮ್ಯವನ್ನ ಎಲ್ಲವನ್ನ ಹೋಗ್ಲಾಡಿಸಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ನನ್ನವನು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂದ್ರೆ ಅದು ನರಗುಂದದ ಪುಣ್ಯಾರಣ್ಯ ಪತ್ರಿವನ ಮಠದಲ್ಲಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಸಂಗತಿಯಾಗಿದೆ. ನೋಡಿ, ಸಾವಿರಾರು ವರ್ಷದ ಇತಿಹಾಸ ಇರುವ ದೇವಸ್ಥಾನದ ಗುಹೆಗಳು ಮೊದಲು ಅನುಷ್ಠಾನ ಮಾಡ್ತಿರುವಂತಹ ಜಾಗ ಇದು. ತೋರಿಸ್ತೀನಿ ಬನ್ನಿ ಒಳಗಡೆ. ಇವೆಲ್ಲ ಮೆಟ್ಲುಗಳು ಇಳಿದುಬಿಟ್ಟು ಒಳಗಡೆ ಹೋಗಬೇಕು. ನೋಡಿ, ಇಲ್ಲೊಂದು ಗದಿಗೆ ಇದೆ ನೋಡಿ. ಅವಾಗ ನಿಮಗೆ ಗಾಳಿಗೆ ಏನು ಗಾಳಿ ಬರಲಿ ಅಂತ ಇದು ಮಾಡಿದ್ದಾರೆ. ಕಿಟಕಿ ಥರ ಹೊರಗಡೆ ಇದೆ ನೋಡಿ. ಇಲ್ಲೊಂದು ಗದಿಗೆ ಇದೆ ನೋಡಿ. ಇದು ಉಯ್ಯಾಲೆ ಉಯ್ಯಾಲೆ ನೋಡಿ. ಇಲ್ಲೊಂದು ಗದಿಗೆ ಇದೆ, ಅನುಷ್ಠಾನ ಮಾಡ್ತಂತ. ಇಲ್ಲೊಂದು ಒಳಗಡೆ ನೋಡಿ. ಹಿಂಗೆ ಬಂದು ತಿರುಗಿ ಇಲ್ಲೊಂದು ಗದಿಗೆ ಇದೆ ಲೆಫ್ಟಲ್ಲಿ. ಇದಾದಮೇಲೆ ರೈಟು ನೋಡಿ. ಇಲ್ಲೊಂದು ಗದಿಗೆ ತಕ್ಷಣ ಇಲ್ಲಿ ಒಳಗಡೆ ಹೋಗ್ಬೇಕಿನ್ನು ನಾವು. ಗದಿಗೆ ಪುಕ್ಕ ಪಡಪ್ಪ.